ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕೇವಲ 1 ಚಮಚ ಪೌಡರ್ನ ಸಹಾಯದಿಂದ 10 kg ವರೆಗೂ ನಮ್ಮ ದೇಹದ ತೂಕವನ್ನ ಇಳಿಸ್ಕೊಳ್ಬಹುದಾದಂತಹ ಒಂದು ಆಶ್ಚರ್ಯಕರವಾದ ರೆಮಿಡಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿ ಡಯಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ, ಯಾವುದೇ ರೀತಿ ವ್ಯಾಯಾಮ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಇದ್ದು ಆರಾಮಾಗಿ ಈ ಒಂದು ಪೌಡರ್ನ ಸಹಾಯದಿಂದ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಹೆಚ್ಚಿನ ಕೊಬ್ಬನ್ನ ಕರಗಿಸ್ಕೊಂಡು ನಿಮ್ಮ ತೂಕವನ್ನ ಆರೋಗ್ಯಕರವಾಗಿ ಇರಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡುತ್ತೆ. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಅದು ಹೇಗೆ ಸಾಧ್ಯ? ಯಾವುದೇ ರೀತಿ ಡಯಟ್ ಮಾಡದೆ ಎಕ್ಸರ್ಸೈಸ್ ಮಾಡದೆ ನಮ್ಮ ದೇಹದಲ್ಲಿ ತೂಕವನ್ನ ಇಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಕನ್ಫ್ಯೂಷನ್ ಕೂಡ ನಿಮಗೆ ಬರುತ್ತೆ. ಅದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋದಾದ್ರೆ, ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ನಾವು ನಮ್ಮ ದೇಹಕ್ಕೆ ಏನನ್ನ ಕೊಡ್ತೀವಿ ಅದು ನಮ್ಮ ದಿನ ಪೂರ್ತಿಯಾಗಿ ನಮ್ಮ ದೇಹದಲ್ಲಿ ನಡೆಯುವ ಚಟುವಟಿಕೆಗಳಿಗೆ ಒಂದು ಕಾರಣವಾಗಿರುತ್ತೆ. ನಾವು ಒಂದು ಅನ್ಹೆಲ್ದಿ ಆದಂತ ಆಹಾರವನ್ನ ಕೊಟ್ಟಾಗ ಅದು ದಿನಪೂರ್ತಿ ನಮ್ಮ ದೇಹದಲ್ಲಿ ಬೇಡದೇ ಇರುವಂತಹ ಆಹಾರ ಪದಾರ್ಥಗಳನ್ನ ತಿಂದು ಅದು ನಮ್ಮ ದೇಹದಲ್ಲಿ ಸರಿಯಾಗಿ ಜೀರ್ಣ ಆಗದೆ ಅದು ಕೊಬ್ಬಿನ ರೂಪಕ್ಕೆ ಪರಿವರ್ತನೆ ಆಗೋ ಮುಖಾಂತರ ತೂಕದ ಹೆಚ್ಚಳ ಅನ್ನೋದು ಆಗ್ತಾ ಹೋಗುತ್ತೆ. ಆದ್ರೆ ಇವತ್ತು ನಾನು ತಿಳಿಸಿರುವ ಈ ಒಂದು ಪೌಡರ್ ಅನ್ನೋದು ಬೆಳಿಗ್ಗೆ ಎದ್ದ ತಕ್ಷಣ ಇದನ್ನ ಈ ಒಂದು ರೀತಿಯಾದ ವಿಧಾನದಲ್ಲಿ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ಹಸಿವನ್ನ ನಿಯಂತ್ರಣ ಮಾಡುತ್ತೆ. ಅಂತ ಹೇಳಿದ್ರೆ ದಿನಪೂರ್ತಿ ನಾವು ನಮ್ಮ ದೇಹಕ್ಕೆ ಬೇಡದೇ ಇರುವಂತಹ ಜಂಕ್ ಫುಡ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಅನ್ಹೆಲ್ದಿ ಸ್ನ್ಯಾಕ್ಸ್ ಅಂತ ಏನು ಹೇಳಿ ಕರಿತೀವಿ, ಇವೆಲ್ಲವೂ ಕೂಡ ಒಂದು ನಮ್ಮ ದೇಹಕ್ಕೆ ಅಗತ್ಯ ಇಲ್ಲದೆ ಇರುವಂತ ಪದಾರ್ಥಗಳು. ಇವುಗಳನ್ನ ತಿನ್ನೋದನ್ನ ತಡೆಯುತ್ತೆ. ಇದರಿಂದ ನಮ್ಮ ದೇಹದಲ್ಲಿ ಆಟೋಮೆಟಿಕ್ ಆಗಿ ಕ್ಯಾಲೋರಿ ಇಂಟೇಕ್ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಾನು ಮುಂಚೆ ಹೇಳಿರುವಂಥದ್ದು ಡಯಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಂತ ಹೇಳಿದ್ರೆ ನಾವು ದಿನನಿತ್ಯ ಏನು ಆಹಾರವನ್ನ ತಿನ್ಕೊಂಡು ಬರ್ತಾ ಇರ್ತೀವಿ ಅದರಲ್ಲಿ ಅರ್ಧದಷ್ಟು ನಾವು ಬರೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಚಮಚ ಪೌಡರ್ ಅನ್ನೋದು. ಅಂದ್ರೆ ನಮ್ಮ ಹಸಿವನ್ನ ನಿಯಂತ್ರಣ ಮಾಡುತ್ತೆ. ನಮ್ಗೆ ಅವಾಗವಾಗ ಹಸಿವಾಗ್ತಾ ಇದ್ದ ಹಾಗೆ ನಾವು ಏನಾದ್ರೂ ಒಂದು ತಿಂತಾನೆ ಇರ್ತೀವಿ, ಹೆಚ್ಚಿನದಾಗಿ ಊಟವನ್ನ ಮಾಡ್ತಾ ಇರ್ತೀವಿ. ಅದನ್ನ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲಸವನ್ನ ಮಾಡಿದಾಗ ಆಟೋಮೆಟಿಕ್ ಆಗಿ ಅದು ನಮ್ಮ ದಿನಪೂರ್ತಿ ನಾವೊಂದು 3 ಸಲ ಊಟ ಮಾಡ್ತಾ ಇದ್ರೆ, 4 ಸಲ ಊಟ ಮಾಡ್ತಾ ಇದ್ರೆ 2 ಸಲ ತಿನ್ನೋ ಹಾಗೆ ಮಾಡುತ್ತೆ. ಅಷ್ಟು ಒಂದು ಹೊಟ್ಟೆ ತುಂಬಿದ ಅನುಭವನ ಕೊಡುವ ಮುಖಾಂತರ ನಮ್ಮ ದೇಹಕ್ಕೆ ಕ್ಯಾಲೋರಿ ಅನ್ನೋದು ಕಡಿಮೆ ಆಗಿ ತೆಗೆದುಕೊಳ್ಳೋದಕ್ಕೆ ಈ ಒಂದು ಚಮಚ ಪೌಡರ್ ಅನ್ನೋದು ಸಹಾಯ ಮಾಡುತ್ತೆ. ಹೀಗೆ ಒಂದು ಕ್ಯಾಲೋರಿ ಇಂಟೇಕ್ ಕಡಿಮೆ ಆಗ್ತಾ ಹೋದ ಹಾಗೆ ನಾವು ಮನೆಯಲ್ಲೇ ಇದ್ದು ನಾವು ಹೆಚ್ಚಿನ ಕ್ಯಾಲೋರಿನ ತೆಗೆದುಕೊಂಡಾಗ ಆ ಕ್ಯಾಲೋರಿಯನ್ನ ಬರ್ನ್ ಮಾಡಬೇಕು ಅಂತ ಹೇಳಿದ್ರೆ ಹೆಚ್ಚಿನದಾಗಿ ಎಕ್ಸರ್ಸೈಸ್ ಮಾಡಬೇಕಾಗುತ್ತೆ, ವರ್ಕೌಟ್ಸ್ ಅನ್ನ ಮಾಡಬೇಕಾಗುತ್ತೆ. ನಾವು ಕ್ಯಾಲೋರಿಯನ್ನ ಕಡಿಮೆ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಅದನ್ನ ಖರ್ಚು ಮಾಡೋದಕ್ಕೆ ನಾವು ಹೆಚ್ಚು ಕಷ್ಟಪಡೋ ಅವಶ್ಯಕತೆ ಇರೋದಿಲ್ಲ. ಮನೆಯಲ್ಲೇ ಇರುವಂತಹ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಮನೆಯಲ್ಲೇ ಲೈಟ್ ಆಗಿ ವಾಕಿಂಗ್ ಗಳನ್ನ ಮಾಡೋ ಮುಖಾಂತರ ನಾವು ತೆಗೆದುಕೊಂಡಿರುವ ಕ್ಯಾಲೋರಿಯನ್ನ ಬರ್ನ್ ಮಾಡೋದಕ್ಕೆ ಮನೆಯಲ್ಲೇ ಮಾಡುವ ಕೆಲಸ ಕಾರ್ಯಗಳು ಸಾಕಾಗುತ್ತೆ. ಹಾಗಾಗಿ ನಾನು ಮುಂಚೆನೆ ಹೇಳಿರುವಂಥದ್ದು, ಯಾವುದೇ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ವ್ಯಾಯಾಮ ಎಕ್ಸರ್ಸೈಸ್ ಮಾಡೋ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಇದ್ದು ಈ ಒಂದು ಪೌಡರ್ನ ಸಹಾಯದಿಂದ ನಮ್ಮ ತೂಕವನ್ನ ಕರಗಿಸ್ಕೊಳ್ಬಹುದು ಅಂತ ಹೇಳಿ. ಹಾಗೆ ಈ ಒಂದು ಪೌಡರ್ ಅನ್ನ ತೆಗೆದುಕೊಳ್ಳೋದ್ರಿಂದ ಇದು ನಮ್ಮ ದೇಹದಲ್ಲಿ ನಡೆಯಬೇಕಾಗಿರುವಂತಹ ಡೈಜೆಷನ್ ಸಿಸ್ಟಮ್ ಅನ್ನ ಫಾಸ್ಟ್ ಮಾಡುತ್ತೆ. ನಮ್ಮ ತೂಕದ ಇಳಿಕೆಗೆ ಮೇಯ್ನ್ ಆಗಿ ನಮ್ಮ ಡೈಜೆಷನ್ ಅನ್ನೋದು ಚೆನ್ನಾಗಿರ್ಬೇಕು, ನಮ್ಮ ಗಟ್ ಹೆಲ್ತ್ ಅನ್ನೋದು ಚೆನ್ನಾಗಿರ್ಬೇಕು, ಹಾಗೆ ನಮ್ಮ ಮೆಟಬಾಲಿಕ್ ಸಿಸ್ಟಮ್ ಅನ್ನೋದು ಹೈ ಆಗಿರ್ಬೇಕು. ಈ ಎಲ್ಲಾ ಕಾರ್ಯಗಳು ಚೆನ್ನಾಗಿ ನಡೆಯೋದಕ್ಕೆ ಈ ಒಂದು ಚಮಚ ಪೌಡರ್ ಅನ್ನೋದು ಸಹಕಾರಿಯಾಗುವಂಥದ್ದು. ಹಾಗೆ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬರ್ನಿಂಗ್ಗೆ ಕ್ಯಾಲೋರಿಯನ್ನ ಸುಡ್ತಾ ಹೋಗಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಕರಗಿಸೋದಕ್ಕೆ ಈ ಒಂದು ಚಮಚ ಪುಡಿ ಅನ್ನೋದು ಒಂದು ಅದ್ಭುತವಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಿಮಗೆ ಆಶ್ಚರ್ಯ ಅನ್ಸುತ್ತೆ. ಇದನ್ನ ನೀವು ಒಂದು ಸರಿ ತಯಾರಿಸಿಟ್ಕೊಂಡ್ರೆ ಸಾಕು, ಒಂದು 10 ರಿಂದ 15 ದಿವಸಗಳವರೆಗೆ ನೀವು ಇದನ್ನ ಬಳಸಬಹುದು. ತುಂಬಾನೇ ಸಿಂಪಲ್ ಆದ ವಿಧಾನದಲ್ಲಿ ತಯಾರಿಸ್ಕೊಳ್ಬಹುದು, ತುಂಬಾನೇ ಆರೋಗ್ಯಕರವಾಗಿರುವಂಥದ್ದು. ಹಾಗೆ ಈ ಒಂದು ಚಮಚ ಪೌಡರ್ ಅನ್ನೋದು ನಮ್ಮ ದೇಹ ದಿನಪೂರ್ತಿ ಆಕ್ಟಿವ್ ಆಗಿರೋದಕ್ಕೆ, ಎನರ್ಜಿಯಿಂದ ಇರೋದಕ್ಕೆ, ನಮ್ಮ ದೇಹಕ್ಕೆ ಅಗತ್ಯವಾಗಿ ಬೇಕಾಗಿರುವ ಎಲ್ಲ ಪೋಷಕಾಂಶಗಳು ಸಿಗೋದಕ್ಕೆ ಎಲ್ಲದಕ್ಕೂ ಕೂಡ ಇದು ಸಹಕಾರಿಯಾಗುತ್ತೆ. ಹಾಗಿದ್ರೆ ಈ ಒಂದು ಜಾದು ಪೌಡರ್ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗಿದ್ರೆ ಜಾಸ್ತಿ ತಡ ಮಾಡದೆ ಈ ಒಂದು ಚಮಚ ಪೌಡರ್ ಯಾವುದು ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುವಂಥದ್ದು ಅನ್ನೋದನ್ನ ತಿಳ್ಕೊಂಡು ಬರೋಣ. ಈ ಒಂದು ಪೌಡರ್ ಅನ್ನ ತಯಾರಿಸ್ಕೊಳ್ಳೋದಕ್ಕೆ ನಾನು ತೆಗೆದುಕೊಂಡಿರುವ ಮೇನ್ ಇಂಗ್ರೀಡಿಯೆಂಟ್ಸ್ ನೀವಿಲ್ಲಿ ನೋಡ್ತಾ ಇರುವ ಹಾಗೆ ಕಡಲೆಕಾಳು ಅಥವಾ ಬ್ಲ್ಯಾಕ್ ಚೆನ್ನ, ಬ್ಲ್ಯಾಕ್ ಚಿಕ್ ಪೀಸ್ ಅಂತೆಲ್ಲ ಹೇಳಿ ಕರಿತೀವಿ. 1 ಕಪ್ ಆಗುವಷ್ಟು ಈ ಒಂದು ಕಡಲೆಕಾಳನ್ನ ನಾನು ತೆಗೆದುಕೊಂಡಿದ್ದೀನಿ. ಇದನ್ನ ನೀವು ಡ್ರೈ ರೋಸ್ಟ್ ಮಾಡುವಂಥದ್ದು. ನೀವು ಕಡಲೆಕಾಳನ್ನ ಹುರಿದು ತಿಂದಿರ್ತೀರಾ, ಅದೇ ರೀತಿಯಲ್ಲಿ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಷ್ಟು ಕಡಲೆಕಾಳನ್ನ ಹಾಕಿ
ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಡ್ರೈ ರೋಸ್ಟ್ ಮಾಡ್ಕೊಳ್ಳುವಾಗ ಒಂದು 5 ನಿಮಿಷಗಳ ಕಾಲ ಕೈ ಬಿಡದೆ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅವಾಗ ಅದರ ಮೇಲ್ಭಾಗದ ಸಿಪ್ಪೆ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಹಾಗೆ ಅದರ ಆರೋಮ ಕೂಡ ಚೆನ್ನಾಗಿರುತ್ತೆ. ಹುರಿದ ಕಡಲೆಕಾಳು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಇದರಿಂದನೂ ಕೂಡ ನಮ್ಮ ವೆಯ್ಟ್ ಲಾಸ್ ಅನ್ನೋದು ಆಗುವಂಥದ್ದು. ಆದ್ರೆ ಇದನ್ನ ದಿನನಿತ್ಯ ನಾವು ಈ ಒಂದು ವಿಧಾನದಲ್ಲಿ ಬಳಕೆ ಮಾಡೋದ್ರಿಂದನೂ ಕೂಡ ನಮ್ಮ ಜೀರ್ಣಶಕ್ತಿ ಚೆನ್ನಾಗಿರುತ್ತೆ. ದಿನವಿಡೀ ನಮ್ಗೆ ಒಂದು ಎನರ್ಜಿಯನ್ನ ಕೊಡೋದಕ್ಕೆ, ದಿನವಿಡೀ ಚುರುಕಾಗಿರೋದಕ್ಕೆ ಈ ಒಂದು ಕಡಲೆಕಾಳು ಹೆಲ್ಪ್ ಆಗುವಂಥದ್ದು. ಹಾಗೆ ಇದರಲ್ಲಿ ಇರುವಂತಹ ಹೆಚ್ಚಿನ ಪ್ರೋಟೀನ್ ಇಂದಾಗಿ ದೀರ್ಘಕಾಲದವರೆಗೆ ಹೊಟ್ಟೆ ತುಂಬಿದ ಅನುಭವ ನೀಡುತ್ತೆ. ಹಾಗೆ ಇದರಲ್ಲಿರುವಂತಹ ಹೆಚ್ಚಿನ ನಾರಿನಾಂಶ ನಮ್ಮ ದೇಹದಲ್ಲಿ ಡೈಜೆಷನ್ ಸಿಸ್ಟಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಇದು ಒಂದು ಕಡಿಮೆ ಕ್ಯಾಲೋರಿ ಇರುವಂತ ಪದಾರ್ಥ. ಕಡಿಮೆ ಕ್ಯಾಲೋರಿ ಇದ್ದಾಗ ನಮ್ಮ ದೇಹದಲ್ಲಿ ತೂಕದ ಹೆಚ್ಚಳ ಅನ್ನೋದು ಆಗೋದಿಲ್ಲ. ಈ ರೀತಿಯಾಗಿ ಈ ಒಂದು ಕಡಲೆಕಾಳನ್ನ ಬಳಕೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ವೆಯ್ಟ್ ಲಾಸ್ ಅನ್ನೋದು ಆಗುವಂಥದ್ದು. ಇದನ್ನ ನಾವು ಸಾಂಬಾರ್ ಪದಾರ್ಥಗಳಿಗೆ ಬಳಸಿರ್ತೀವಿ. ಆದ್ರೆ ಇದನ್ನ ವೆಯ್ಟ್ ಲಾಸ್ಗೆ ಹೇಗೆ ಬಳಸಬೇಕು ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ನಾನು ಹುರಿದಿರುವಂತಹ ಕಡಲೆಕಾಳನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ. ನೀವ್ ಇದನ್ನ ನೆನೆಸಿ ಆದ್ರೂ ತಿನ್ಬೋದು. 1 ಕಪ್ ಕಡಲೆಕಾಳನ್ನ ನೆನೆಸಿ ದಿನಕ್ಕೆ ಒಂದು 2-3 ಚಮಚ ಕಾಳನ್ನ ತಿನ್ನುವಂಥದ್ದು, ಇಲ್ಲ ಅಂದ್ರೆ ಇದನ್ನ ಮೊಳಕೆ ಬರೆಸಿ ತಿನ್ನುವಂಥದ್ದು, ಆ ರೀತಿಯಲ್ಲಾದ್ರೂ ನೀವು ಬಳಕೆ ಮಾಡ್ಬೋದು. ಆದ್ರೆ ಇದನ್ನ ನೀವು ಈ ರೀತಿಯಾಗಿ ಒಂದು ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ದಿನಗಳವರೆಗೆ ಸ್ಟೋರ್ ಕೂಡ ಮಾಡ್ಕೊಳ್ಬಹುದು. ಇಲ್ಲಿ ಹುರಿದಿರುವ ಕಡಲೆಕಾಳಿಗೆ ನಾನು 1 ಚಮಚ ಆಗುವಷ್ಟು ಜೀರಿಗೆ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಜೀರಿಗೆಯನ್ನ ಹಾಕೋದ್ರಿಂದ ನಮ್ಗೆ ಒಂದು ಅಜೀರ್ಣ, ಗ್ಯಾಸ್ಟ್ರಿಕ್, ಬ್ಲೋಟಿಂಗ್ ಸಮಸ್ಯೆ ಆಗುವಂತದನ್ನ ತಡೆಯುತ್ತೆ. ಈಗ ಮಿಕ್ಸಿ ಜಾರಲ್ಲಿ ಈ ರೀತಿಯಾಗಿ ಫೈನ್ ಪೌಡರ್ ಆಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಒಂದೇ ಸಲ ಮಾಡಿ ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬಹುದು. ಇದ್ರ ಜೊತೆಯಲ್ಲಿ ಇನ್ನು ಮಸಾಲೆ ಪದಾರ್ಥಗಳನ್ನ ಕೂಡ ಆಡ್ ಮಾಡ್ಬೋದು ನೀವು. ಚಕ್ಕೆ, ಲವಂಗ, ಅಜ್ವೈನ್ ಈ ತರ ಎಲ್ಲ. ಇಲ್ಲ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಈ ಒಂದು ಜೀರಿಗೆಯನ್ನ ಮಾತ್ರ ಹಾಕಿ ನೀವು ಈ ರೀತಿಯಾಗಿ ಡ್ರೈ ರೋಸ್ಟ್ ಮಾಡಿ ಆನಂತರ ನೀವು ಪೌಡರ್ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈಗ ಒಂದು ಪಾತ್ರೆಯನ್ನ ತೆಗೆದುಕೊಂಡು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ 1 ಗ್ಲಾಸ್ ನೀರನ್ನ ತೆಗೆದುಕೊಳ್ಬೇಕು. ಒಬ್ಬರಿಗೆ ಕುಡಿಯೋದಾದ್ರೆ, ಜಾಸ್ತಿ ಜನಕ್ಕೆ ಆದ್ರೆ ಜಾಸ್ತಿ ಪ್ರಮಾಣದ ನೀರನ್ನ ಹಾಕೊಳ್ಬಹುದು. ಒಬ್ಬರಿಗೆ 1 ಗ್ಲಾಸ್ ನೀರಿಗೆ ಈ ಒಂದು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆಕಾಳಿನ ಪುಡಿಯನ್ನ 1 ಚಮಚದಷ್ಟು ಪುಡಿಯನ್ನ ನಾನು ಸೇರಿಸ್ತಾ ಇದ್ದೀನಿ. ಸೇರಿಸಿ ಆ ನೀರಲ್ಲಿ ನೀವು ಚೆನ್ನಾಗಿ ಡಿಸಾಲ್ವ್ ಮಾಡಬೇಕು, ಚೆನ್ನಾಗಿ ಕಲಿಸ್ಬೇಕು. ಒಂದು ದಿನಕ್ಕೆ ಲಿಮಿಟೆಡ್ ಕ್ವಾಂಟಿಟಿ 1 ಸ್ಪೂನ್ ಅಷ್ಟು ಮಾತ್ರ ಒಬ್ರಿಗೆ, ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಳ್ಬಾರ್ದು. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗ್ಯಾಸ್ ಮೇಲೆ ಇಟ್ಟು ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ. ನೀವು ಇದನ್ನ ಸ್ವಲ್ಪ ದಪ್ಪದಾಗಿ ಬೇಕು, ಇದು ಅಂಬ್ಲಿ ತರ ಬೇಕು ಅಂತ ಇದ್ರೆ ನೀವು ನೀರನ್ನ ಅರ್ಧ ಲೋಟದಷ್ಟು ನೀರನ್ನ ಹಾಕೊಳ್ಬಹುದು. ಇಲ್ಲ ನಿಮ್ಗೆ ಕುಡಿಯೋದಿಕ್ಕೆ ಒಂದು ಪಾನೀಯದ ರೀತಿಯಲ್ಲಿ ಬೇಕು ಅಂತ ಹೇಳಿದ್ರೆ 1 ಲೋಟ ನೀರಿಗೆ ಈ ರೀತಿಯಾಗಿ 1 ಸ್ಪೂನ್ ಹಾಕಿ ತೆಳುವಾಗಿ ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಚೆನ್ನಾಗಿ ಒಂದು 2-3 ನಿಮಿಷಗಳ ಕಾಲ ಕುದಿಸಿ ಇದಕ್ಕೆ ಬೇಕಿದ್ರೆ ನೀವು ಸಣ್ಣ ತುಂಡು ಬೆಲ್ಲವನ್ನ ಸೇರಿಸಬಹುದು. ಇಲ್ಲ ಇದನ್ನ ಸ್ಕಿಪ್ ಮಾಡಿ. ನಿಮ್ಗೆ ಡಯಾಬಿಟಿಸ್, ಶುಗರ್ ಸಮಸ್ಯೆ ಇದ್ರೆ ಸ್ಕಿಪ್ ಮಾಡಿ. ಆದಷ್ಟು ಸ್ಕಿಪ್ ಮಾಡಿದ್ರೆ ಒಳ್ಳೇದು. ಹೀಗೆ ಕುಡಿದಷ್ಟು ನಮ್ಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಇದನ್ನ ಸ್ವಲ್ಪ ತಣ್ಣಗಾದ್ಮೇಲೆ, ಉಗುರು ಬೆಚ್ಚಗೆ ಆದ್ಮೇಲೆ 1 ಲೋಟ ಅಥವಾ ಗ್ಲಾಸಿಗೆ ನೀವು ಹಾಕೊಂಡು ದಿನನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ 1 ಲೋಟ ನೀರು ಕುಡ್ದಾದ್ಮೇಲೆ, ಬೆಳಗಿನ ಒಂದು ಬಿಸಿ ನೀರನ್ನ ಕುಡ್ದಾದ್ಮೇಲೆ ಇದನ್ನ ನೀವು ಕುಡಿಯುವಂಥದ್ದು. ಖಾಲಿ ಹೊಟ್ಟೆಗೆ ನೀರನ್ನ ಕುಡಿದು ಒಂದು ಅರ್ಧ ಗಂಟೆ ನಂತರ ಈ ಒಂದು ಪಾನೀಯವನ್ನ ನೀವು ತೆಗೆದುಕೊಳ್ಳುವಂಥದ್ದು. ಕಂಟಿನ್ಯೂಸ್ ಆಗಿ ಒಂದು 10-15 ದಿವಸಗಳ ಕಾಲ ನೀವು ಇದನ್ನ ತೆಗೆದುಕೊಳ್ತಾ ಬಂದಿದ್ದೆ ಹೌದಾದಲ್ಲಿ ಇದರಿಂದ ಆಗುವಂತಹ ಒಂದು ವೆಯ್ಟ್ ಲಾಸ್ ಅನ್ನೋದು ನೀವೇ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ವೇಗವಾಗಿ ನಿಮ್ಮ ದೇಹದಲ್ಲಿ ನೀವು ತೂಕವನ್ನ ಇಳಿಸಬಹುದಾಗಿದೆ. ನೋಡಿದ್ರಲ್ವಾ ಸ್ನೇಹಿತರೆ, ಈ ಒಂದು ಜಾದು ಪೌಡರ್ ಅನ್ನ ಯಾವ ರೀತಿ ತಯಾರಿಸ್ಕೊಳ್ಬೇಕು, ಇದನ್ನ ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು, ಇದರಲ್ಲಿ ಬಳಸಿರುವ ಇಂಗ್ರೀಡಿಯೆಂಟ್ಸ್ ಏನು, ಇದರಿಂದ ನಮ್ಮ ವೆಯ್ಟ್ ಲಾಸ್ ಅನ್ನೋದು ಹೇಗೆ ಆಗುತ್ತೆ ಅನ್ನೋ ಮಾಹಿತಿನ ತಿಳಿಸಿದ್ದೀನಿ. ಈಗ ಇದನ್ನ ಯಾವ ಸಮಯದಲ್ಲಿ ತೆಗೆದುಕೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಒಂದು ಒಳ್ಳೆ ರೀತಿಯ ರಿಸಲ್ಟ್ ಸಿಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಒಂದು ಗ್ಲಾಸ್ ಅನ್ನ ನೀವು ತಯಾರಿಸಿಕೊಂಡು ಕುಡಿತಾ ಬರೋದ್ರಿಂದ ದಿನಪೂರ್ತಿ ನಿಮ್ಮ ದೇಹದಲ್ಲಿ ತೂಕದ ಇಳಿಕೆಗೆ ಬೇಕಾಗಿರುವ ಎಲ್ಲ ಕೆಲಸ ಕಾರ್ಯಗಳು ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ದಿನೇ ದಿನೇ ನಿಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬಿನ ಅಂಶ ಕರಗ್ತಾ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಇನ್ನು ಮುಂದೆ ಕೊಬ್ಬು ಅನ್ನೋದು ನಿಮ್ಮ ದೇಹದಲ್ಲಿ ಸಂಗ್ರಹ ಆಗದೆ ಇರುವ ಹಾಗೆ ತಡೆಯೋದಕ್ಕೂ ಕೂಡ ಇದು ಹೆಲ್ಪ್ ಆಗುವಂಥದ್ದು. ಅದೇ ರೀತಿ ನಮ್ಮ ದೇಹಕ್ಕೆ ದಿನಪೂರ್ತಿ ಬೇಕಾಗಿರುವ ಎಲ್ಲ ರೀತಿಯ ನ್ಯೂಟ್ರಿಷನ್ ಕೂಡ ಸಿಗೋದಕ್ಕೆ ಇದು ಸಹಕಾರಿ ಆಗುವಂಥದ್ದು. ಹಾಗೆ ಇದನ್ನ ತೆಗೆದುಕೊಳ್ಳೋದ್ರ ಜೊತೆಯಲ್ಲಿ ದಿನಕ್ಕೆ 3-4 ಲೀಟರ್ ಒಬ್ಬ ಮನುಷ್ಯನಿಗೆ ನೀರಿನ ಅವಶ್ಯಕತೆ ಇರುತ್ತೆ. ಅಷ್ಟು ಪ್ರಮಾಣದ ನೀರನ್ನ ಕುಡಿಯೋ ಮುಖಾಂತರ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಬೇಕು.
ಬಾಡಿ ಹೈಡ್ರೇಟ್ ಆಗಿ ಇದ್ದಾಗ ನಮ್ಮ ದೇಹದಲ್ಲಿ ಚಯಾಪಚಯ ಕ್ರಿಯೆ ವೇಗ ಅನ್ನೋದು ಚೆನ್ನಾಗಿ ನಡೆಯುತ್ತೆ. ಇದರಿಂದ ಕೆಟ್ಟ ವಿಷಕಾರಿ ಪದಾರ್ಥಗಳು ಹೊರಗಡೆ ಹೋಗುವ ಮುಖಾಂತರ ತೂಕದ ಇಳಿಕೆ ಇನ್ನಷ್ಟು ಹೆಚ್ಚಿನದಾಗಿ ನಡೆಯೋದಕ್ಕೆ ಸಹಕಾರಿಯಾಗ್ತಾ ಹೋಗುತ್ತೆ. ಹಾಗೆ ಸ್ಟ್ರೆಸ್ ಫ್ರೀ ಆಗಿರುವಂಥದ್ದು, ದಿನನಿತ್ಯ ಧ್ಯಾನ, ಯೋಗಾಭ್ಯಾಸ ಇವುಗಳನ್ನ ಮಾಡ್ಕೊಳ್ಳೋ ಮುಖಾಂತರ ಒಂದು ಸ್ಟ್ರೆಸ್ ಫ್ರೀ ಆಗಿದ್ದಾಗ ನಮ್ಮ ವೆಯ್ಟ್ ಲಾಸ್ಗೆ ಇದು ಕೂಡ ಹೆಲ್ಪ್ ಆಗುವಂಥದ್ದು. ಹಾಗೆ ಇದನ್ನ ಯಾರಾದ್ರೂ ತೆಗೆದುಕೊಳ್ಬಾರ್ದಾ, ಯಾರಿಗಾದ್ರೂ ಸೈಡ್ ಎಫೆಕ್ಟ್ಸ್ ಆಗುತ್ತಾ ಅಂತ ನೋಡೋದಾದ್ರೆ ಚಿಕ್ಕ ಮಕ್ಕಳು, ಬಾಣಂತಿಯರು, ಪ್ರೆಗ್ನೆಂಟ್ ವುಮೆನ್ಸ್, ಹಾಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದು ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇದ್ರೆ ಅವರು ಸ್ಕಿಪ್ ಮಾಡಿ ಅವರ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಆಮೇಲೆ ತೆಗೆದುಕೊಳ್ಬೋದು. ಆನಂತರ ವೃದ್ಧರು, ಇವರಿಷ್ಟು ಜನ ಅವಾಯ್ಡ್ ಮಾಡಿ. ಮತ್ತೆ ಎಲ್ಲ ಮಧ್ಯಮ ವಯಸ್ಸಿನವರು ಕೂಡ ಎಲ್ಲರೂ ಕೂಡ ಇದನ್ನ ತೆಗೆದುಕೊಳ್ಬೋದು. ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ವಿತೌಟ್ ಸೈಡ್ ಎಫೆಕ್ಟ್ಸ್ ಹೆಲ್ದಿ ಅಂಡ್ ಸೇಫ್ ಆಗಿ ಮನೆಯಲ್ಲೇ ಇದ್ದು ವಿತೌಟ್ ಜಿಮ್, ವಿತೌಟ್ ಡಯಟ್ ನಿಮ್ಮ ತೂಕವನ್ನ ಆರಾಮಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ನಿಮಗೆ ಸಹಕಾರಿಯಾಗುವಂಥದ್ದು. ಹಾಗಿದ್ರೆ ಇವತ್ತಿನ ಈ ಒಂದು ರೆಮಿಡಿ ನಿಮಗೆ ಯೂಸ್ಫುಲ್ ಅನಿಸಿದೆ, ನೀವು ಕೂಡ ಯೂಸ್ ಮಾಡ್ತೀರಾ ಅಂತ ಅನ್ಕೊಳ್ತಾ ಯೂಸ್ ಮಾಡಿ. ಖಂಡಿತವಾಗ್ಲೂ ಇದರಿಂದ ರಿಸಲ್ಟ್ ಸಿಕ್ಕ ಮೇಲೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೀಗೆ ಇನ್ನಷ್ಟು ಮತ್ತಷ್ಟು ಹೊಸ ವಿಡಿಯೋಗಳೊಂದಿಗೆ ಸಿಗ್ತಾ ಹೋಗ್ತೀನಿ. ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮಸ್ಕಾರ.